1947ನೇ ಇಸ್ವಿನಲ್ಲಿ ಮೊದಲನೇ ಬಜೆಟು, ಆವಾಗ ಇಂಟ್ರೀಮ್ ಗೌರ್ಮೆಂಟ್ ಅಂತೇಳಿ ನೆಹರೂರವರೇ ಪ್ರಧಾನಮಂತ್ರಿಗಳಾಗಿದ್ದರು. ಆವಾಗ 198 ಕೋಟಿ ರೂಪಾಯಿ ಮಾತ್ರ ಬಜೆಟ್ ಇದ್ದಿದ್ದು. ಸಾಕ್ಷರತೆ ಅನ್ನೋದು 11% ಇತ್ತು. ಬಡತನ ಕಿತ್ತು ಬರ್ತಾ ಇತ್ತು. ಸುಮಾರು 60-70% ಜನ ಒಂದೊತ್ತು ಊಟದಲ್ಲಿರೋರು. ಅಮೇರಿಕಾ ದೇಶದವ್ರು ನಮಗೆ ಗೋಧಿ ಕಳಿಸ್ತಾ ಇದ್ರು. ಆಮೇಲೆ ಡೆನ್ಮಾರ್ಕಿಂದ ನಮಗೆ ಹಾಲಿನ ಪುಡಿ ಬರ್ತಾಯಿತ್ತು, ಮಕ್ಕಳಿಗೆ ಪೌಷ್ಟಿಕಾಂಶ ಸಿಕ್ಕಲಿ ಅಂತ ಹೇಳಿ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದ ನೆಹರೂರವರು ಮತ್ತು ಇಂದಿರಾ ಗಾಂಧಿಯವರ ದೂರದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು, ಇವತ್ತು ನಾವು ಹಸಿರು ಕ್ರಾಂತಿ ಮಾಡಿದ್ದೀವಿ. ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ, MS ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಹಸಿರು ಕ್ರಾಂತಿ ಮಾಡಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಅಕ್ಕಿ ಬೆಳೆಯೋಕ್ಕೆ ಯಾರಾದರೂ ದೇಶ ಇದ್ದರೆ ಅದು ಭಾರತ ದೇಶ ಅನ್ನೋ ಕೀರ್ತಿ ನಮ್ಮಲ್ಲಿದೆ. ಯಾವ ಮಕ್ಕಳಿಗೆ ಹಾಲು ಸಿಗ್ತಾ ಇರಲಿಲ್ಲ, ಡೆನ್ಮಾರ್ಕ್ ಅವರು ಭಿಕ್ಷೆ ಕೊಡ್ತಾಯಿದ್ರು, ನಮಗೆ ಮಕ್ಕಳನ್ನು ಸಾಯ್ತಾ ಇದ್ದಾರೆ, ಅವ್ರು ಸಾಯಬಾರ್ದು ಅಂಥೇಳಿ ಹಾಲಿನ ಪುಡಿ ಬರ್ತಾಯಿತ್ತು. ಇಡೀ ಪ್ರಪಂಚದಲ್ಲಿ ನಾವು ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ತರಕಾರಿ ಉತ್ಪಾದನೆಯಲ್ಲಿ ಬ್ರೆಜಿಲ್ ಮತ್ತು ಚೈನಾ ಬಿಟ್ಟರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮತ್ತು ಬಾಹ್ಯಾಕಾಶ ಅಂದರೆ ರಾಕೆಟ್ ಸೈನ್ಸಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಇವೆಲ್ಲ ಏನು ಈ ನರೇಂದ್ರ ಮೋದಿ ಅವ್ರು ಬಂದು ಮಾಡಿದಾರ ಅಥವಾ RSS ಅವ್ರು BJP ಅವ್ರು ಮಾಡಿದಾರ? ಅವರು ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದಾರೆ. ಯಾರೂ ಸಹ ಬುದ್ಧಿವಂತರಾಗಬಾರ್ದು, ಯಾರೂ ಸಹ ಓದಬಾರ್ದು.